ನಮಸ್ಕಾರ ಎಲ್ಲರಿಗೂ. ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಜವಾನ್ ಹುದ್ದೆ ಮತ್ತು ಆದೇಶ ಜಾರಿಕಾರ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲೆಯ ಡಿಸ್ಟಿಕ್ ಕೋರ್ಟ್ನಲ್ಲಿ ಪ್ಯೂನ್ ಪೋಸ್ಟ್ ಮತ್ತು ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಕೊನೆಯ ದಿನಾಂಕ ಏನು, ಎಷ್ಟು ಪೋಸ್ಟ್ಗಳಿದ್ದಾವೆ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಅಧಿಕೃತ ಅಂತ ಅಧಿಸೂಚನೆ ನೋಟಿಫಿಕೇಷನು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಯಾದಗಿರಿ ಕೋರ್ಟ್ನಲ್ಲಿ, ಡಿಸ್ಟಿಕ್ ಕೋರ್ಟ್ನಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಜವಾನ್ ಹುದ್ದೆ ನೇಮಕಾತಿ ಕುರಿತು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಜವಾನ್ ಹುದ್ದೆ ಮತ್ತು ಆದೇಶ ಜಾರಿಕಾರಿ ಎರಡು ಕೂಡ ಇದೆ, ಆದರೆ ಸಪ್ರೇಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಈ ಜವಾನ್ ಹುದ್ದೆಗಳು ಎಷ್ಟಿದ್ದಾವೆ ಮತ್ತು ಆದೇಶ ಜಾರಿಕಾರ ಪ್ರೊಸೆಸ್ ಸರ್ವರ್ ಹುದ್ದೆಗಳು ಎಷ್ಟಿದ್ದಾವೆ ಅಂತ ಹೇಳ್ತೀನಿ. ಜವಾನ್ ಹುದ್ದೆಗಳು 5 ಇದ್ದಾವೆ, ಅಂದರೆ ಪ್ಯೂನ್ ಪೋಸ್ಟು 5 ಇದ್ದಾವೆ. ಆದೇಶ ಜಾರಿಕಾರ ಪ್ರೊಸೆಸ್ ಸರ್ವರ್ ಅಂತ ಏನು ಕರಿತೀವಲ್ಲ, ಅವು 9 ಇದ್ದಾವೆ. 9 + 5 ಟೋಟಲ್ 14 ಇದ್ದಾವೆ. ಆದೇಶ ಜಾರಿಕಾರ 9 ಹುದ್ದೆಗಳು, ಪ್ಯೂನ್ ಪೋಸ್ಟು 5, ಒಟ್ಟು 14 ಹುದ್ದೆಗಳಿಗೆ ಈ ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಡೀಟೇಲ್ಸ್ ಕೊಡ್ತೀನಿ ನೋಟಿಫಿಕೇಷನ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ನೀವೇ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು. ಈಗ ನೋಡ್ತಾ ಇದ್ದೀರಾ, ಆನ್ಲೈನ್ ಕೊನೆಯ ದಿನಾಂಕ ಸ್ಟಾರ್ಟಿಂಗ್ 13/3/2026ಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಇದೇ ತಿಂಗಳು 13 ತಾರೀಕು ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 12/4/2026, ಅಂದರೆ ಮುಂದಿನ ತಿಂಗಳು 12ನೇ ತಾರೀಕುವರೆಗೂ ಅವಕಾಶ ಕೊಟ್ಟಿದ್ದಾರೆ. ಅಂದರೆ 1 ತಿಂಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋಕ್ಕೆ. ರಾತ್ರಿ 11:59 ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ 12ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅರ್ಜಿ ಸಲ್ಲಿಸಿದ ನಂತರ ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ 13/4/2026 ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 12ಕ್ಕೆ ಲಾಸ್ಟ್ ಡೇಟ್ ಇದೆ, 13ಕ್ಕೆ ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ ಇದೆ. ಪೇಮೆಂಟ್ ಕೂಡ 2 ರೀತಿ ಕೊಟ್ಟಿದ್ದಾರೆ. ಆನ್ಲೈನ್ ಕೂಡ ಮಾಡ್ಬೋದು ಮತ್ತು ಆಫ್ಲೈನ್ ಚಲನ್ ಕೂಡ ತುಂಬೋದು. 2 ರೀತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ. ಚಲನ್ ತುಂಬೋದು ಭಾಳ ಕಷ್ಟ, ಅಲ್ಲಿ ಪೋಸ್ಟ್ ಆಫೀಸ್ ಹೋಗಿ ತುಂಬೋದಿರುತ್ತೆ. ಸೊ ಆನ್ಲೈನ್ ಆದರೆ ನೀವು ಪೇಮೆಂಟನ್ನು ಮಾಡ್ಕೋಬೋದು. UPI, ಗೂಗಲ್ ಪೇ, ನೆಟ್ ಬ್ಯಾಂಕಿಂಗಿಂದ ಮಾಡ್ಕೋಬೋದು. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದೇ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನೋಡ್ತಾ ಇದ್ದಾರೆ, ಯಾದಗಿರಿ DCourts.gov.in ಅಂತ ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ವಿಡಿಯೋ ಮಾಡ್ತೀನಿ, ಯಾವ ರೀತಿ ಮೊಬೈಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಂತ ತಿಳಿಸ್ಕೊಡ್ತೀನಿ. ಆವಾಗಲೇ ಹೇಳಿದೆ ನಿಮಗೆ, ಪ್ಯೂನ್ ಪೋಸ್ಟು ಜವಾನ್ ಹುದ್ದೆಗಳು ಎಷ್ಟಿದ್ದಾವೆ ಅಂದರೆ 5 ಇದ್ದಾವೆ. ಅದೇ ರೀತಿಯಾಗಿ ಪ್ರೊಸೆಸ್ ಸರ್ವರ್ ಅಂತ ಏನು ಕರಿತೀವಿ, ಆದೇಶ ಜಾರಿಕಾರ ಆ ಹುದ್ದೆಗಳು 9 ಇದ್ದಾವೆ. ಆದೇಶ ಜಾರಿಕಾರ ಹುದ್ದೆ 9, ಇವು ಪ್ಯೂನ್ ಪೋಸ್ಟು 5, ಒಟ್ಟು 14 ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ಫಾರ್ಮನ್ನು ಮಾಡಿದ್ದಾರೆ. ವೇತನ ಶ್ರೇಣಿ ನಿಮಗೆ 27,000 ರೂಪಾಯಿ ಸ್ಟಾರ್ಟಿಂಗ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. 27,000ದಿಂದ 46,000ವರೆಗೂ ಇರುತ್ತೆ ಮತ್ತು ಭತ್ಯೆ ಕೂಡ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ. ನೋಡಿ, ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸ್ಥಳೀಯ ಹುದ್ದೆಗಳಿಗೆ ಗುರುತಿಸುವ ಮೀಸಲಾತಿ ಲೋಕಲ್ ಕೆರಿಯರ್ 371J, ಇಲ್ಲಿ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ. ಈ 5 ಪೋಸ್ಟ್ ಯಾರ್ಯಾರಿಗೆ ಅನ್ನೋದು ನಿಮಗೆ ಇದರಲ್ಲೇ ಗೊತ್ತಾಗಿಬಿಡುತ್ತೆ. ನಿಮಗೆ ಮೀಸಲಾತಿ ವರ್ಗ ಯಾರಿಗೆ ಇಟ್ಟಿದ್ದಾರೆ ಅಂತ. ಸಾಮಾನ್ಯ ವರ್ಗದಲ್ಲಿ ಮಹಿಳೆಗೆ 1 ಪೋಸ್ಟನ್ನು ಇಟ್ಟಿದ್ದಾರೆ, ಗ್ರಾಮೀಣ ಅಭ್ಯರ್ಥಿ 1, ಒಟ್ಟು 2 ಪೋಸ್ಟ್ ಇಲ್ಲಿ ಅದು. ಅದರಲ್ಲಿ 1 ಮಹಿಳೆ, 1 ಗ್ರಾಮೀಣ ಅಭ್ಯರ್ಥಿಗೆ. ಸಾಮಾನ್ಯ ಅಭ್ಯರ್ಥಿದು SC ST OBC ಎಲ್ಲ ಹೊರತುಪಡಿಸಿ ಸಾಮಾನ್ಯ 2 ಪೋಸ್ಟ್ ಇಟ್ಟಿದ್ದಾರೆ ಸಾಮಾನ್ಯಕ್ಕೆ. ಅದಾದ ನಂತರ ಇಲ್ಲಿ ನಿಮಗೆ 2Aಗೆ 1 ಪೋಸ್ಟನ್ನು ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 2A ಇತರೆ. ಇದರಲ್ಲಿ ಯಾರು ಬೇಕು ಹಾಕಬಹುದು, ಮಹಿಳೆ ಹಾಕ್ಬೋದು, ಪುರುಷರು ಹಾಕ್ಬೋದು 1 ಪೋಸ್ಟು. 3Aನಲ್ಲಿ 1 ಪೋಸ್ಟ್ ಇಟ್ಟಿದ್ದಾರೆ. ಅದೇ ರೀತಿ 3Bನಲ್ಲಿ 1 ಪೋಸ್ಟ್ ಇದೆ. ಒಟ್ಟು ಇಲ್ಲಿ 5 ಪೋಸ್ಟ್ ಆದವು. ಇದರಲ್ಲಿ SC STಗೆ ಅವಕಾಶ ಇಲ್ಲ. ಸೊ ನೀವು SC STಗೆ ಅವಕಾಶ ಪಡಿಬೇಕು ಅಂದರೆ ಮೇಲ್ಗಡೆ ಏನು ನೋಡ್ತಾ ಇದ್ದಾರೆ, ಸಾಮಾನ್ಯ ಜನರಲ್ ಪೋಸ್ಟು GMನಲ್ಲಿ ತೊಗೋಬೇಕಾಗುತ್ತೆ. GMನಲ್ಲಿ ಏನಿದೆಲ್ಲ ಮಹಿಳೆ 1 ಪೋಸ್ಟ್ ಇದೆ, ಗ್ರಾಮೀಣ 1 ಇದೆ, ಗ್ರಾಮೀಣ ಅಭ್ಯರ್ಥಿ 1 ಕೊಡ್ತಾರೆ. ಇದರಲ್ಲಿ ಎಲ್ಲರೂ ಬರ್ಬೋದು, ಕಾಂಪಿಟೇಷನ್ ಮಾಡಿ ಸಾಮಾನ್ಯಲ್ಲಿ ತೊಗೋಬೋದು. ಈ ರೀತಿಯಾಗಿ ರೋಸ್ಟನ್ನು ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ಕೂಡ ಕೊಟ್ಟಿದ್ದಾರೆ. ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕ
ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸುವ SLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತಸ್ತಮಾನ ವಿದ್ಯಾರ್ಥಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಕನ್ನಡ ಬರೆಯಲು ಓದಲು ಬರಬೇಕಂತ ಕೊಟ್ಟಿದ್ದಾರೆ. ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. SLC ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಪ್ರೊಸೆಸ್ ಸರ್ವರ್ ಆಗಿರ್ಬೋದು ಅಥವಾ ಪ್ಯೂನ್ ಪೋಸ್ಟ್ ಆಗಿರ್ಬೋದು. ಇದಕ್ಕೆ ನೀವು SLC ಮುಗಿದ್ರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆಲ್ಮೋಸ್ಟ್ ಆಲ್ ಕನ್ನಡ ಓದಲು ಬರೆಯೋರಂತೂ ಎಲ್ಲರಿಗೂ ಕನ್ನಡದಲ್ಲಿ ಬಂದೇ ಬರುತ್ತೆ. ಅದ ನಂತರ ಇಲ್ಲಿ 10ನೇ ತರಗತಿ ಅಂಕ ಶ್ರೇಣಿಯಲ್ಲಿ ಗ್ರೇಡ್ನಲ್ಲಿದ್ದರೆ ಅದನ್ನು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಂದ ಅಂಕಗಳನ್ನಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಪಡೆದ ಅಂಕಗಳನ್ವಯ ಒಟ್ಟು ಶೇಕಡಾವಾರು ಸರಿಯಾಗಿ 100% ಅರ್ಜಿಯಲ್ಲಿ ನಮೂದಿಸಲು ಅವುಗಳನ್ನು ವ್ಯತ್ಯಾಸ ಕಂಡು ಬಂದರೆ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಶ್ರೇಣಿಯಲ್ಲಿ ಕೊಟ್ಟಿರ್ತಾರೆ, ಗ್ರೇಡ್ನಲ್ಲಿ ಕೊಟ್ಟಿರ್ತಾರೆ. ಅಂಥವನ್ನು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಂದ ಅಂಕಗಳಾಗಿ ಮಾರ್ಕ್ಸ್ ಆಗಿ ಪರಿವರ್ತನೆ ಮಾಡಬೇಕಂತ ಕೊಟ್ಟಿದ್ದಾರೆ. ಮಾಡಿಲ್ಲ ಅಂದರೆ ಅಂಕಗಳ ಪರಿವರ್ತನೆ ಮಾಡಿ ನೀವು ಮಾರ್ಕ್ಸಲ್ಲಿ ಎಂಟ್ರನ್ನು ಮಾಡಬೇಕಂತ ಕೂಡ ಕೊಟ್ಟಿದ್ದಾರೆ. ಮಾಡಿಲ್ಲ ಅಂದರೆ ನಿಮಗೆ ತಿರಸ್ಕರಿಸಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ನೋಟಿಫಿಕೇಷನಲ್ಲಿ ಕೂಡ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ನೋಡಿ ಯಾವ ರೀತಿ ಆಯ್ಕೆ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ನೇರ ನೇಮಕಾತಿ ಮೂಲಕ ಆಯ್ಕೆಯನ್ನು ಮಾಡಲಾಗುವುದು. ಅಂದರೆ ಪರ್ಸೆಂಟೇಜ್ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗ್ತದೆ. ಹೈಯೆಸ್ಟ್ ಪರ್ಸೆಂಟೇಜ್ ಯಾರು ಇರ್ತಾರೆ ಅವ್ರನ್ನ ಆಯ್ಕೆಯನ್ನು ಮಾಡ್ತಾರೆ. ಅರ್ಹತಾ ಪರೀಕ್ಷೆ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತಂದರೆ 1:10 ಅಂತ ಕರೀತಾರೆ. ಒಂದು ಹುದ್ದೆಗೆ 10 ಜನಕ್ಕೆ ಇಂಟರ್ವ್ಯೂನ ಕರೀತಾರೆ. ಇಂಟರ್ವ್ಯೂ ಕರೆದ ನಂತರ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಕೊಟ್ಟಿದ್ದಾರೆ. ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ನೀವು SLC ಅಂಕ ಏನಿರುತ್ತಲ್ಲ, ಒಂದು SLC ಅಂಕದ ಆಧಾರದ ಮೇಲೆ ನಿಮಗೆ ಹೈಯೆಸ್ಟ್ ಯಾರು ಪಡ್ಕೊಂಡಿರ್ತಾರೆ SLC ಅಂಕ ಅಂಥವರಿಗೆ ಒಂದು ಪೋಸ್ಟಿಗೆ 10 ಜನಕ್ಕೆ ಒಂದು ಇಂಟರ್ವ್ಯೂ ಕರೀತಾರೆ. ಅದರಲ್ಲಿ ನಿಮಗೆ ಇಂಟರ್ವ್ಯೂನಲ್ಲಿ ಇಂತಿಷ್ಟು ಮಾರ್ಕ್ಸ್ ಅಂತ ಹಿಡಿತಾರೆ. ಸಂದರ್ಶನಕ್ಕೆ 10 ಅಂಕ ಹೊಂದಿರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಸಂದರ್ಶನದಲ್ಲಿ 10 ಮಾರ್ಕ್ಸ್ ಇರುತ್ತೆ. ನಿಮ್ಮ ಒಂದು SLC ಮಾರ್ಕ್ಸನ್ನು ಈ ಒಂದು ಮಾರ್ಕ್ಸನ್ನು ಎರಡು ಇಟ್ಟಿಗೆಸಿ ನಿಮಗೆ ಅಲ್ಲಿ ಆಯ್ಕೆ ಪ್ರಕ್ರಿಯೆ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿಯಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದಿದ್ದಲ್ಲಿ ಪಕ್ಷದಲ್ಲಿ ಆ ಹುದ್ದೆಗಳು ಆಯಾ ಪಂಗಡಗಳ ಇತರೆ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಮಹಿಳೆಯರು ಹಾಕಿಲ್ಲ ಅಂದರೆ ಇನ್ ಕೇಸ್ ಅದನ್ನು ಪುರುಷ ಅಭ್ಯರ್ಥಿಗಳಿಗೆ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ವಯೋಮಿತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಅನುಗುಣವಾಗಿ ಎಷ್ಟು ವಯಸ್ಸಿರಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಮಿನಿಮಮ್ಮು ಕನಿಷ್ಠ ಅಂದರೆ 18 ವಯಸ್ಸನ್ನು ಪೂರೈಸಿರತಕ್ಕದ್ದು ಕೊಟ್ಟಿದ್ದಾರೆ. ಗರಿಷ್ಠ ವಯೋಮಿತಿ ಮೀರಿ ಕೊಡೋದು ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗಕ್ಕೆ ಇಲ್ಲಿ ವಯಸ್ಸಿನ ಮಿತಿ ಕನಿಷ್ಠ 18 ವರ್ಷ ಆಗಿರಲೇಬೇಕು. 18 ವರ್ಷ ಆಗಿರಲೇಬೇಕು. 35 ವರ್ಷ ಪ್ಲಸ್ 5 ವರ್ಷ ಮೀಸಲಾತಿಯನ್ನು ಕೊಡಲಾಗಿದೆ. 2A 2B 3rd Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರ್ದು ಅಂತ ಕೂಡ ಕೊಟ್ಟಿದ್ದಾರೆ. 5 ವರ್ಷ ಸಡಿಲಿಕೆ ಇದೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ಕೊಟ್ಟಿದ್ದಾರೆ. 40 ಪ್ಲಸ್ 5 ವರ್ಷ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 5 ವರ್ಷ ಸಡಿಲಿಕೆ ಇದೆ. 40 ಪ್ಲಸ್ 5 45ಕ್ಕಿಂತ ಮೀರಿರಬಾರ್ದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಇದೊಂದು ಏಜ್ ಲಿಮಿಟು ಎಷ್ಟೆಷ್ಟು ಇರಬೇಕಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಪೋಸ್ಟ್ಗಳಿಗೆ ಆನ್ಲೈನ್ ಪೇಮೆಂಟ್ ನೋಡೋದಾದರೆ ಎಷ್ಟೆಷ್ಟು ಶುಲ್ಕವನ್ನು ಇಟ್ಟಿದ್ದಾರೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇಟ್ಟಿದ್ದಾರೆ, ಸಾಮಾನ್ಯ ಜನರಲ್ ಕ್ಯಾಟಗರಿ ಅವರಿಗೆ. ಅದ ನಂತರ 2A 2B 3rd Bಗೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. SC ST ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಪೇಮೆಂಟ್ ಇದೆ. ಪೇಮೆಂಟ್ ಬಂದು ಒಂದು ಪೋಸ್ಟ್ ಆಫೀಸ್ ಚಲನ್ ಕೂಡ ತುಂಬೋದು, ಆನ್ಲೈನ್ ಮುಖಾಂತರ SBI UPI ಮುಖಾಂತರ ಕೂಡ ನೀವು ಮಾಡ್ಬೋದು ಕೊಟ್ಟಿದ್ದಾರೆ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಕೋಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಬೇರೆ ವಿಧಾನದಲ್ಲಿ ಅರ್ಜಿ ಸಲ್ಲಿಸಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ನೋಟಿಫಿಕೇಷನಲ್ಲಿ ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವೆಬ್ಸೈಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. 12ನೇ ತಾರೀಕುವರೆಗೆ, ಮುಂದಿನ ತಿಂಗಳು 12ನೇ ತಾರೀಕುವರೆಗಿದೆ. 13ಕ್ಕೆ ಒಂದು ಪೇಮೆಂಟ್ ಮಾಡುವ ಕೊನೆ ದಿನಾಂಕ ಇದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ಯೂನ್ ಪೋಸ್ಟು ಮತ್ತು ಪ್ರೊಸೆಸ್ ಸರ್ವರ್ ಪೋಸ್ಟಿಗೆ ಕಾಲ್ಫಾರ್ಮ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಪೋಸ್ಟ್ಗಳ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ DM ಮಾಡಿ. ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಬಂದು DM ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಮೊಬೈಲಲ್ಲೇ ನಿಮಗೆ ಅರ್ಜಿ ಹಾಕಿ ತೋರಿಸ್ತೀನಿ. ಅದು ನೋಡಿಕೊಂಡು ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.